ಎಲ್ಲರಿಗೂ ನಮಸ್ಕಾರ, ಸವಾದಿಕ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಕಾಮನ್ ಆಗಿ ನಾವು ಶಾಪಿಂಗ್ ಮಾಡಬೇಕು ಅಂದರೆ ಮಾರ್ಕೆಟ್ಗೆ ಹೋಗ್ತೀವಿ, ಟ್ರೈನ್ ಜರ್ನಿ ಮಾಡಬೇಕಂದ್ರೆ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ. ಆದರೆ ಶಾಪಿಂಗ್ ಆ್ಯಂಡ್ ಟ್ರೈನ್ ಜರ್ನಿ ಎರಡು ಒಂದೇ ಪ್ಲೇಸ್ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂದರೆ ನಂಬ್ತೀರಾ? ಎಸ್, ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಥಾಯ್ಲೆಂಡ್ನ ವರ್ಲ್ಡ್ ಫೇಮಸ್ ಅಂಡ್ ಮೋಸ್ಟ್ ಕ್ರೇಜಿ ಮಾರ್ಕೆಟ್ ಆದ ಮೇಕ್ಲಾಂಗ್ ರೈಲ್ವೆ ಮಾರ್ಕೆಟ್ ಅಥವಾ ಟ್ರೈನ್ ಮಾರ್ಕೆಟ್. ನಾವು ಎಷ್ಟೋ ಮಾರ್ಕೆಟ್ಗಳನ್ನ ನೋಡಿದ್ವಿ, ಆದರೆ ಈ ಥರ ಒಂದು ಕ್ರೇಜಿ ಮಾರ್ಕೆಟ್ನ ಫಸ್ಟ್ ಟೈಮ್ ನೋಡೋಕೆ ಹೋಗ್ತಿದ್ದೀವಿ. ಬ್ಯಾಂಕಾಕ್ ಸಿಟಿ ಸೆಂಟರಿಂದ ಸುಮಾರು 80 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಮಾರ್ಕೆಟ್ ಇದೆ. ಟೈಮ್ ಟ್ರಾವೆಲಿಂಗ್ ಬಂದು 1.5 to 2 hours ಆಗುತ್ತೆ. ಈ ಮಾರ್ಕೆಟ್ಗೆ ಹೇಗಪ್ಪ ರೀಚ್ ಆಗೋದಂದ್ರೆ, ನಾವು ಈ ಲೊಕೇಶನ್ಗೆ ಡೇ ಟೂರ್ ಪ್ಯಾಕೇಜ್ ಮುಖಾಂತರ ಬುಕ್ ಮಾಡಿಕೊಂಡು ಬಂದ್ವಿ, ಅಥವಾ ನಾವು ಡೈರೆಕ್ಟಾಗಿ ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಆರ್ ಓನ್ ವೆಹಿಕಲಲ್ಲಿ ಕೂಡ ಹೋಗಬಹುದು. ಈ ಪ್ಯಾಕೇಜ್ನ ಅಡ್ವಾಂಟೇಜಸ್ ಏನಪ್ಪ ಅಂದರೆ, ಯೂಶಲಿ ಮೇಕ್ಲಾಂಗ್ ಜೊತೆಗೆ ಡಮನನ್ ಸಡುಕ್ ಫ್ಲೋಟಿಂಗ್ ಮಾರ್ಕೆಟ್ ಕೂಡ ಕವರ್ ಮಾಡ್ತಾರೆ. ನಮಗಂತಾನೆ ಡೆಡಿಕೇಟೆಡ್ ಇಂಗ್ಲಿಷ್ ಸ್ಪೀಕಿಂಗ್ ಗೈಡ್ ಕೂಡ ನಮ್ಮ ಜೊತೆಗೆ ಇರ್ತಾರೆ. ಮತ್ತೆ ನಮಗೆ ಇಲ್ಲಿ 2 ಥರ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಟ್ರೈನ್ ಸ್ಟೇಷನ್ಗೆ ಅರೈವಲ್ ಆದಾಗ ಒಳಗಡೆಯಿಂದ ಮಾರ್ಕೆಟ್ ವ್ಯೂನ ನೋಡೋದು, ಇನ್ನೊಂದು ಟ್ರೈನ್ ಸ್ಟೇಷನಿಂದ ಡಿಪಾರ್ಚರ್ ಆದಾಗ ಮಾರ್ಕೆಟ್ ಸೈಡಿಂದ ಟ್ರೈನ್ ಮೂವ್ಮೆಂಟ್ನ ನೋಡೋದು. ಟ್ರೈನ್ ಬರೋದಕ್ಕಿಂತ ಮಿನಿಮಮ್ 20 to 30 ಮಿನಿಟ್ಸ್ ಮುಂಚೆನೇ ರೀಚ್ ಆಗೋದು ಒಳ್ಳೆಯದು. ಯಾಕಂದರೆ ಇಲ್ಲಿಗೆ ತುಂಬಾ ಟೂರಿಸ್ಟ್ಗಳು ಬಂದಿರ್ತಾರೆ, ಜನ ಜಾಸ್ತಿ ಕೂಡ ಇರ್ತಾರೆ. ಸೊ ಬೇಗ ಹೋದರೆ ನಮಗೆ ಬೆಸ್ಟ್ ಫೋಟೋ ಆ್ಯಂಡ್ ವಿಡಿಯೋ ಸ್ಪಾಟ್ ಸಿಗುತ್ತೆ. ಬ್ಯಾಂಕಾಕಿಂದ ನಾವು ಫಸ್ಟ್ ಬ್ಯಾಂಕ್ಲಾಂಗ್ ಸ್ಟೇಷನ್ಗೆ ರೀಚ್ ಆಗ್ತೀವಿ. ಇಲ್ಲಿಂದ ಟ್ರೈನಲ್ಲಿ ಮೇಕ್ಲಾಂಗ್ ಸ್ಟೇಷನ್ಗೆ ಹೋಗ್ತೀವಿ. ಇಲ್ಲಿ ಟ್ರೈನ್ ಒಂದು ದಿನಕ್ಕೆ 4 ಸಲ ಓಡಾಡುತ್ತೆ. ಟ್ರೈನ್ ಅರೈವಲ್ ಆ್ಯಂಡ್ ಡಿಪಾರ್ಚರ್ ಟೈಮಿಂಗ್ಸ್ ಅಂಡ್ ಲೊಕೇಶನ್ ಡೀಟೇಲ್ಸ್ ಎಲ್ಲ ಕೂಡ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀವಿ, ಇಂಟ್ರೆಸ್ಟೆಡ್ ಇರೋರು ಚೆಕ್ ಮಾಡಿ. ಫೈನಲಿ ಸ್ಟೇಷನ್ಗೆ ರೀಚ್ ಆದ್ವಿ. ಮತ್ತೆ ಟ್ರೈನ್ ಸ್ಟೇಷನಿಂದ ಡಿಪಾರ್ಚರ್ ಆಗೋಕ್ಕೆ ಇನ್ನು ಸ್ವಲ್ಪ ಟೈಮ್ ಇದೆ. ಅಷ್ಟೊತ್ತಿಗೆ ನಾವು ಮಾರ್ಕೆಟ್ನ ನೋಡ್ಕೊತ ಮಾರ್ಕೆಟ್ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ಈ ಮಾರ್ಕೆಟ್ ಹಿಸ್ಟ್ರಿ ಆಲ್ಮೋಸ್ಟ್ 100 ಇಯರ್ಸ್ಗಿಂತ ಜಾಸ್ತಿ. ಇಯರ್ 1905 ಮೇಕ್ಲಾಂಗ್ ರೈಲ್ವೆ ಲೈನ್ ಕನ್ಸ್ಟ್ರಕ್ಷನ್ ಆಯಿತು. ರೈಲ್ವೆ ಟ್ರ್ಯಾಕ್ ಆಲ್ರೆಡಿ ಮಾರ್ಕೆಟ್ ಏರಿಯಾ ಮೂಲಕ ಪಾಸ್ ಆಗ್ತಾ ಇತ್ತು. ಮಾರ್ಕೆಟ್ ಕ್ಲೋಸ್ ಮಾಡಬೇಕು ಅನ್ನೋದಕ್ಕಿಂತ ಬದಲಿಗೆ ವೆಂಡರ್ಸ್ ಅಂಡ್ ರೈಲ್ವೆ ಇಲ್ಲಿ ಜೊತೆಗೇನೆ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಒಂದು ದಿನನೂ ಟ್ರೈನು ಸ್ಟಾಪ್ ಆಗಿಲ್ಲ, ಮಾರ್ಕೆಟು ಕ್ಲೋಸ್ ಆಗಿಲ್ಲ. ಇವತ್ತು ಕೂಡ ಇದೇ ಟ್ರೆಡಿಷನ್ ಕಂಟಿನ್ಯೂ ಆಗ್ತಾ ಇದೆ. ಡೈಲಿ ಹಲವಾರು ಸಲ ಟ್ರೈನ್ ಪಾಸ್ ಆಗುತ್ತೆ, ಆದರೆ ಮಾರ್ಕೆಟ್ 1 ನಿಮಿಷ ಕೂಡ ಸ್ಟಾಪ್ ಆಗಲ್ಲ. ಟ್ರೈನ್ ಬರೋಕ್ ಮುಂಚೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಅನೌನ್ಸ್ಮೆಂಟ್ ಸೌಂಡ್ ಕೇಳಿ ವೆಂಡರ್ಸು ಲೈಟ್ನಿಂಗ್ ಸ್ಪೀಡಲ್ಲಿ ಅಂಬ್ರೆಲೆಸ್ನ ಫೋಲ್ಡ್ ಮಾಡ್ತಾರೆ. ಬ್ಯಾಸ್ಕೆಟ್, ಟ್ರೇಸ್ ಅಂಡ್ ಟೇಬಲ್ಸ್ ಎಲ್ಲ ಸೈಡ್ಗೆ ಮೂವ್ ಮಾಡ್ತಾರೆ. ವಿಸಿಟರ್ಸ್ ಎಲ್ಲ ಸೈಡಿಂದ ಕ್ಯಾಮರಾ ಅಂಡ್ ಫೋನ್ಸ್ ಇಟ್ಕೊಂಡು ಎಕ್ಸೈಟ್ಮೆಂಟಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ಸೈಡಲ್ಲಿ ಸೇಫ್ಟಿ ಲೈನ್ ಮಾರ್ಕ್ ಇರುತ್ತೆ, ಅದನ್ನು ಯಾರು ಕ್ರಾಸ್ ಮಾಡಬಾರ್ದು. ಈ ಮಾರ್ಕೆಟಲ್ಲಿ ಫ್ರೆಶ್ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್, ಮೀಟ್, ಥಾಯ್ ಸುವಿನಿಯರ್ಸ್ ಎಲ್ಲ ಕೂಡ ಶಾಪಿಂಗ್ ಮಾಡ್ಬೋದು. ಜೊತೆಗೆ ಕೆಫೇಸ್ ಅಂಡ್ ರೆಸ್ಟೋರೆಂಟ್ಸ್ ಕೂಡ ಇದೆ. ಇಲ್ಲಿ ನೋಡಿ, ಇವರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಇಲ್ಲಿನ ಲೋಕಲ್ ತಾಯ್ ಜನನೇ ಅಷ್ಟು, ಅವ್ರ ಮುಖದಲ್ಲಿ ಯಾವಾಗಲೂ ಸ್ಮೈಲ್ ಇರುತ್ತೆ. ನಗ್ನಗ್ತಾ ತುಂಬ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಟ್ರೈನ್ ಆನ್ ಮಾಡ್ತಾ ಬರ್ತಾ ಇದೆ. ಟ್ರೈನ್ ಜಸ್ಟ್ ನಮ್ಮ ಹತ್ರ ಸ್ಲೋ ಆಗಿ ಪಾಸ್ ಆಗ್ತಾ ಇದೆ. ಟ್ರೈನಲ್ಲಿ ಇರೋ ಜನ ಹೊರಗಡೆ ಇರೋರಿಗೆ, ಹೊರಗಡೆ ಇರೋವಂಥ ಜನ ಟ್ರೈನಲ್ಲಿ ಇರೋರಿಗೆ ಹೈಫೈ ಮಾಡ್ತಾ ಬಾಯ್ ಬಾಯ್ ಮಾಡ್ತಾ ರೆಕಾರ್ಡ್ ಮಾಡ್ಕೊತಾ ಹೋಗ್ತಾರೆ. ಟ್ರೈನ್ ಹೋಗಿದ ತಕ್ಷಣ ಮಾರ್ಕೆಟ್ ಮತ್ತೆ ಫುಲ್ ಎಲ್ಲ ನಾರ್ಮಲ್. ವಾಪಸ್ ಅಂಬ್ರೆಲಾಸ್ ಎಲ್ಲ ಓಪನ್ ಮಾಡ್ತಾರೆ. ಇದನ್ನ ನೋಡಿದ್ರೆ ನಮಗೆ ಮಜಾ, ಆದರೆ ಇಲ್ಲಿನ ಜನಕ್ಕೆ ಇದು ಡೈಲಿ ರೊಟೀನ್ ಆಗಿರುತ್ತೆ. ಅದಕ್ಕೆ ಇದನ್ನ ಇಲ್ಲಿನ ಲೋಕಲ್ ಜನರು ಅಂಬ್ರೆಲಾ ಪುಲ್ ಡೌನ್ ಮಾರ್ಕೆಟ್ ಅಂತಾನೂ ಕರೀತಾರೆ.
ಹಾನೆಸ್ಟ್ಲಿ ಟ್ರೈನ್ ಮಾರ್ಕೆಟ್ ಅಂದರೆ ಶಾಪಿಂಗ್ ಮಾತ್ರ ಅಲ್ಲ, ಇದು ಒಂದು ಲೈವ್ ಆ್ಯಕ್ಷನ್ ಶೋ ಥರನೂ ಇರುತ್ತೆ. ಟ್ರೈನ್ ನಮ್ಮ ಪಕ್ಕದಿಂದ ಪಾಸ್ ಆಗುವಾಗ ಆ ಫೀಲಿಂಗ್ ವಿಡಿಯೋದಲ್ಲಿ ನೋಡೋದಕ್ಕಿಂತ ಲೈವ್ ಎಕ್ಸ್ಪೀರಿಯನ್ಸ್ ಮಾಡಿದರೆ ಮಾತ್ರ ಅದರ ಥ್ರಿಲ್ ಗೊತ್ತಾಗುತ್ತೆ. ನೀವೇನಾದರೂ ಬ್ಯಾಂಕಾಕ್ ಟ್ರಿಪ್ ಪ್ಲ್ಯಾನ್ ಮಾಡಿದರೆ ಈ ಟ್ರೈನ್ ಮಾರ್ಕೆಟ್ನ ಡೆಫಿನೆಟ್ಲಿ ಮಿಸ್ ಮಾಡಬೇಡಿ. ಹೋಪ್ ಯು ವ್ಯೂವರ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀವಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ ಥಾಯ್ಲ್ಯಾಂಡ್ನ ಕ್ರೇಜಿ ಮಾರ್ಕೆಟ್ ಪಾರ್ಟ್ 2 ಅಲ್ಲಿ.